ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಯಾವುದು ಯಾವ ಜಾಗದಲ್ಲಿ ಇರಬೇಕೋ ಆ ಜಾಗದಲ್ಲಿ ಇದ್ರೇನೆ ಮರ್ಯಾದೆ. ಚಪ್ಪಲಿನ ಹೊಸ ಆಚೆನೆ ಇಡಬೇಕು. ಮನೆ ಒಳಗೆ ತಂದು ಮೆರವಣಿಗೆ ಮಾಡಬಾರ್ದು. ಈ ಅಯೋಗ್ಯನ ಬೇಡ ಬೇಡ ಅಂದ್ರೆ ಕಟ್ಕೊಂಡಿದ್ದಾಳಲ್ಲ, ಅನ್ಭವಿಸ್ಲಿ ಬಿಡು. ನೋಡ್ ಶೇಖರಿ, ಚಪ್ಪಲಿ ನಮ್ಮನ್ನು ಹೊತ್ಕೊಂಡು ಊರೆಲ್ಲ ಸುತ್ತಬಹುದು, ಆದ್ರೆ ಅದಿರೋ ಜಾಗ ಎಲ್ಲ ಹೇಳು, ಹೊಸಲಿಂದ ಆಚೆನೆ. ಶಾಸ್ತ್ರಿಗಳೇ, ಇವಳು ನೋಡು, ಪಟ್ಟದ ಗೊಂಬೆ ಥರ ಇದ್ದಾಳೆ. ಇವನು ದೃಷ್ಟಿಗೊಂಬೆ. ಅದು ಹೇಗೆ ನನ್ನಂಥವನ್ನ ಧಿಕ್ಕರಿಸಿ ಇಂಥವನ ಜೊತೆ ಮದುವೆ ಆದ್ಲು. ಆದರೂ ಜಾಜಿಗೆ ಇಂಥ ಕಳಪೆ ಅಭಿರುಚಿ ಇರತ್ತೆ ಅಂತ ಗೊತ್ತಿರಲಿಲ್ಲ ಜಗ್ಗಿ. ನೀವು ಹೇಳೋದು ಅಕ್ಷರ ಸಹ ಸತ್ಯ. ಅನಾವಶ್ಯಕವಾಗಿ ನಿಮ್ಮ ವಿರುದ್ಧ ವಾಗ್ದಾಳಿ ಇಡುತ್ತಾರೆ. ನಿಮ್ಮ ಸಹನೆಯನ್ನು ಪರೀಕ್ಷಿಸ್ತಾರೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಸಹನೆಯನ್ನು ಕಳ್ಕೋಬಾರ್ದು. ವಾಕ್ ಶುದ್ಧಿ ಮತ್ತು ಚಿತ್ತಶುದ್ಧಿಯನ್ನು ಕಾಪಾಡ್ಕೋಬೇಕು. ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ. ಅವ್ರ ರಥನ ಹಾಳು ಮಾಡೋಣ ಅಂತ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಏನು ಉಪಯೋಗಕ್ಕೆ ಬರಲಿಲ್ವಲ್ಲ. ಸುಮ್ಮನೆ ಹಾಗೆ ಹೊರಟೋದ್ರಲ್ಲ. ಆ ಬಂಗಾರಿ ಇನ್ನೇನು ಬಾಯಿ ಬಿಡ್ತಾ ಇದ್ದ, ಅಷ್ಟರಲ್ಲಿ ಆ ಜಾಜಿ ತಡೆದ್ಬಿಟ್ಲು. ನಮ್ಮ ಪ್ರಯತ್ನ ಎಲ್ಲ ಹಾಳಾಗೋಯ್ತು. ಅಂತೂ ಒಂದು ದಿನ ಮುಗ್ದೇ ಹೋಯ್ತು. ನಿಮ್ಮ ಕೈಯಲ್ಲಿ ಕೆಲಸ ಆಗಲಿಲ್ಲ. ಹೌದು ಕಡ್ಕೆ, ನಾನು ಮತ್ತೆ ಚಂದ್ರ ಅವ್ರ ಬಾಯಿಂದ ಅಪದ್ಧ ನಡೆಸೋದಕ್ಕೆ ಪ್ರಯತ್ನ ಪಟ್ವಿ, ಸೋತ್ ಹೋಗ್ಬಿಟ್ವಿ. ಏನೇ ಮಾಡಿದ್ರು ಆ ಜಾಜಿ ಬಂಗಾರಿ ಬಾಯಿ ಬಿಡಲಿಲ್ಲ. ನಮ್ಮ ತಂತ್ರಕ್ಕೆ ಪ್ರತಿಕ್ರಿಯಿಸಲಿಲ್ಲ, ಗೆದ್ದುಬಿಟ್ರು. ತಂದೆ ಮಗ ಸೋತು ಬಂದು ನಿಂತಿದ್ದೀರಲ್ಲ. ನಿಮ್ಮನ್ನ ನಂಬಿದ್ರೆ ಶ್ರೀಚಕ್ರ ಸಿಗೋದು ಕನಸಿನ ಮಾತು. ನಾನು ಏನು ಮಾಡ್ಲಿ ಕಡ್ಕೆ? ಸಾಮಾನ್ಯವಾಗಿ ಹೆಂಗಳ ಇರೋ ಅವ್ರ ಗಂಡನ್ನ ಪರರ ಮುಂದೆ ನಿಲ್ಸಿದ್ರೆ ಸಹಿಸ್ಕೊಳ್ಳೋದಿಲ್ಲ, ಅದನ್ನ ಕೇಳ್ಕೊಂಡು ಸುಮ್ಮನೇನೂ ಇರೋದಿಲ್ಲ. ಅದೇ ತಂತ್ರವನ್ನು ನಾವು ಉಪಯೋಗಿಸಿದ್ವಿ. ಚಾಚಿ ಮುಂದೆನೆ ಬಂಗಾರಿನ ಹೀಯಾಳಿಸಿ ಮಾತಾಡಿದ್ವಿ. ಆದರೆ ಅದನ್ನ ಕೇಳ್ಕೊಂಡು ಅವಳು ಸುಮ್ಮನೆ ಇದ್ಲೇ ಹೊರತು ಬೇರೆ ಏನು ಮಾತಾಡಲಿಲ್ಲ. ನಮ್ಮ ಮಾತಿಗೆಲ್ಲ ಅವಳ ಹತ್ರ ಮೌನ ಅಷ್ಟೇ. ಆ ಬಂಗಾರಿನ ಪೆದ್ದ ಅಂತ ಅಂದ್ಕೊಂಡಿದ್ದೆ, ಆದರೆ ಆ ಜಾಜಿ ಅವನನ್ನು ತಡೆದ್ಬಿಟ್ಲು. ಆ ಪೆದ್ದ ಬಂಗಾರಿ ಇಷ್ಟು ಜಾಣತನದಿಂದ ವರ್ತಿಸೋದಕ್ಕೆ ಹೇಗೆ ಸಾಧ್ಯ? ಅಲ್ಲೇ ಇರೋದು ತಂತ್ರ. ಬೆಂಕಿ ಉಂಡೆ ಅಂತ ಜಾಜಿ ತಣ್ಣಗಾಗ್ತಾಳೆ, ಬುದ್ಧಿಗೇಡಿ ಅಂತ ಆ ಬಂಗಾರಿ ಜಾಣತನದಿಂದ ಮಾತಾಡ್ತಾನೆ. ನಮ್ಮ ಪ್ರಯತ್ನ ಹಾಳಾಗುತ್ತೆ. ಇದರಲ್ಲಿ ಏನೋ ನಿಗೂಢತೆ ಇದೆ. ಅವರು ವ್ರತಭಂಗ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ.
ಸೂರ್ಯಾಸ್ತ ಆಗ್ತಾ ಇದೆ. ಇಲ್ಲಿಗೆ ಈ ದಿನ ಕಳೆದೋಯ್ತು. ನಮ್ಮ ಮೊದಲನೇ ದಿನದ ಪ್ರಯತ್ನ ವಿಫಲ ಆಗಿ ಅವರ ವ್ರತ ಸಫಲ ಆಯಿತು. ಅವ್ರಿಗೆ ವಾಕ್ಶುದ್ಧಿ ಚಿತ್ತಶುದ್ಧಿ ಲಭಿಸ್ಬಿಡ್ತು. ಮೊದಲನೇ ದಿನನೇ ಸೋಲು. ಯೋಚನೆ ಮಾಡಬೇಡಿ ಗುರುಗಳೇ, ಮುಗ್ದಿದ್ದು ಮೊದಲನೇ ದಿನ ಅಷ್ಟೇ, ಮೊದಲನೇ ವ್ರತ ಏನಲ್ವಲ್ಲ. ವಾಕ್ ಮತ್ತು ಚಿತ್ತಶುದ್ಧಿಯ ಈ ವ್ರತ 2 ಸೂರ್ಯಾಸ್ತಗಳವರೆಗೆ ಚಾಲ್ತಿಯಲ್ಲಿರುತ್ತೆ. ಇನ್ನೂ ನಮ್ಗೆ ಅವಕಾಶ ಇದೆ. ನಾವು ಅದರಲ್ಲಿ ಯಶಸ್ವಿಯಾಗೋಣ. ಯಾವುದೇ ಒಂದು ವ್ರತದಲ್ಲಿ ಅವರು ಸೋತರು ಅವರ ಶುದ್ಧೀಕರಣ ಭಂಗಗೊಳ್ಳುತ್ತೆ. ಅಲ್ಲಿಗೆ ಜಾಜಿ ಆ ಮಹಾಶಕ್ತಿ ಗರ್ಭಧರಿಸಲು ವಿಫಲಳಾಗ್ತಾಳೆ. ಶ್ರೀಚಕ್ರಕ್ಕೆ ಅವಳು ಜನ್ಮ ಕೊಡೋದಿಕ್ ಸಾಧ್ಯ ಆಗೋಲ್ಲ. ಆದ್ರೆ ಅವರ ವ್ರತ ಕೆಡ್ಸೋದು ಸುಲಭ ಅಲ್ಲ ಸೂರ್ಯಾಂಶು. ನಾಳಿನ ಸೂರ್ಯಾಸ್ತದೊಳಗೆ ಅವ್ರ ನೇಮ ಕೆಡಿಸ್ಬೇಕು. ಕೆಡಿಸ್ತೀವಿ. ನೋಡ್ದ್ಯಾ ಬಂಗಾರಿ, ಯಾವತ್ತೂ ನಮ್ಮ ಮನೆಗೆ ಬರ್ದಿರೋ ವಿರೂಪಾಕ್ಷ ಶಾಸ್ತ್ರಿಗಳು ಮನೆಗೆ ಬಂದು ನಿನ್ನನ್ನು ಬಾಯಿಗೆ ಬಂದಾಗೆಲ್ಲ ಅಂದ್ಬಿಟ್ರು. ಒಂದು ವೇಳೆ ನಾನು ತಾಳ್ಮೆ ಕಳ್ಕೊಂಡಾಗ ನೀನು ನನ್ನನ್ನು ತಡಿಲಿಲ್ಲ ಅಂದಿದ್ರೆ ನಮ್ಮ ವ್ರತ ಕೆಟ್ಟೋಗಿರ್ತಿತ್ತು. ಒಂದೊಂದ್ಸಲ ಶಾಸ್ತ್ರಿಗಳನ್ನ ನೋಡಿದ್ರೆ ನೀನು ಹೇಳಿದ್ದೆ ಸರಿ, ಅವ್ರನ್ನ ಯಾವತ್ತೂ ನಂಬಾರ್ದು ಅನ್ಸುತ್ತೆ. ಮತ್ತೊಂದ್ಸಲ ಇಲ್ಲ, ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಅನ್ಸುತ್ತೆ. ಯಾವ್ದು ನಿಜನೋ ಯಾವ್ದು ಸುಳ್ಳೋ ಒಂದೂ ಅರ್ಥ ಆಗ್ತಿಲ್ಲ. ಇದ್ರಲ್ಲಿ ಅರ್ಥ ಆಗೋದಕ್ಕೆ ಏನಿದೆ ಜಾಜಿ? ಸುಂದ್ರಿನ ಕೊಂದವ್ರು ಅವರೇ. ಇವ್ರ ಸಂಚಿಂದಾನೆ ಸುಂದ್ರಿ ಬಲಿಯಾಗಿದ್ದು. ಕೊಲೆಗಾರರು ಅವರು. ಇವ್ರನ್ನ ಯಾವ ರೀತಿ ಒಳ್ಳೆಯವ್ರು ಅಂತ ಒಪ್ಕೋತೀಯಾ? ಅಷ್ಟಕ್ಕೂ ನಮ್ಮ ಮದುವೆಗೆ ಅಡ್ಗಾಲ ಆದವ್ರು ಯಾರು ಹೇಳು? ಇದೇ ಶಾಸ್ತ್ರಿಗಳು. ನಮ್ಮ ಮದುವೆ ಆದಮೇಲೆ ನಮ್ಮ ಕೆಲಸ ಕಿತ್ಕೊಂಡ್ರು. ಜಾಜಿಗೆ ಇನ್ನು ಮುಂದೆ ಈ ದೇವಸ್ಥಾನದಲ್ಲಿ ಕೆಲಸ ಇಲ್ಲ ಅಂತ ಹೇಳಿದೆ. ಅವಳಿಗೆ ಕೆಲಸ ಇಲ್ಲ ಅಂದಮೇಲೆ ನಿನಗೆ ಹೇಗೋ ಕೆಲಸ ಇರೋಕ್ಕೆ ಸಾಧ್ಯ? ನಾವು ಕಟ್ಕೊಂಡು ಜೋಪ್ರಿ ಕಿತ್ಕೊಂಡ್ರು. ಅದು ಅಲ್ಲದೆ ಮನೆಗೆ ಬಂದು ನಿಮ್ಮ ಅಪ್ಪನ ಹತ್ರ ಏನೇನೋ ಚಾಡಿ ಹೇಳಿದ್ರು. ಹೋಗ್ಲಿ, ಏನಾರೋ ಆಗಲಿ, ಹಿರಿಯರು ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಇವರಿಬ್ಬರಿಗೂ ಆಶ್ರಯ ಕೊಟ್ಟೆ. ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದಾರೆ, ಪ್ರಸ್ತದ ಶಾಸ್ತ್ರ ಮಾಡಬೇಕಲ್ಲ ಅಂತ ಹೇಳಿ ಅದಕ್ಕೂ ಕೂಡ ನಾನು ಏರ್ಪಾಡು ಮಾಡಿದೆ. ಆದರೆ ಇವರಿಬ್ಬರು ಮನೆಯಿಂದ ಹೇಳದೆ ಕೇಳದೆ ಓಡಿ ಬಂದಿದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೂ ಅವ್ರನ್ನ ಒಳ್ಳೆಯವರು ಅಂತ ಒಪ್ಕೋತೀಯ ಜಾಜಿ? ಆದರೆ ಈ ಊರ್ನವರೆಲ್ಲ ಅವ್ರನ್ನ ಎಷ್ಟು ನಂಬ್ತಾರಲ್ಲೋ. ಕೆಟ್ಟವರಿಗೆ ಕಣೆ ಈ ಜಗತ್ತು ಮಣೆ ಹಾಕೋದು, ಒಳ್ಳೆಯವರು ಬಡವರಿಗಲ್ಲ. ಸತ್ಯ ಧರ್ಮಕ್ಕೆ ಯಾವತ್ತೂ ಸೋಲಿಲ್ಲ ಕಣೋ ಬಂಗಾರಿ. ಈ ಜಗತ್ತು ಅಮ್ನೋರ್ ಸ್ವಾಧೀನದಲ್ಲಿರೋವರೆಗೂ ಮೋಸ, ವಂಚನೆ, ಕಪಟತೆಗೆ ಈ ಜಗತ್ತಲ್ಲಿ ಜಾಗ ಇರಲ್ಲ. ಆ ವಿರೂಪಾಕ್ಷ ಶಾಸ್ತ್ರಿಗಳು ನನ್ನ ಕಣ್ಮುಂದೆನೇ ನಿನ್ನನ್ನು ಎಷ್ಟೆಲ್ಲ ಬೈದ್ರು. ಯಾವುದೇ ಹೆಣ್ಣು ಅವಳು ಕಣ್ಮುಂದೆನೇ ಗಂಡನ ಬೈತಿದ್ರೆ ಸಹಿಸ್ಕೊಳ್ಳೋದಿಲ್ಲ. ಹಾಗೆ ನನಗೂ ಸಿಟ್ಟು ಬಂತು. ನೀನು ನನ್ನನ್ನು ತಡೆದೆ, ವ್ರತ ಕೆಡಲಿಲ್ಲ. ಆ ಚಂದ್ರಧಾರ ಬಂದು ನೀನು ಕೆರಳಿಸ್ದಾಗ ನಂಗೆ ಎಷ್ಟು ಕೋಪ ಬಂತು ಗೊತ್ತಾ? ನೀನು ತಡೀಲಿಲ್ಲ ಅಂದ್ರೆ ಅಷ್ಟೇ. ಮತ್ತೆ ಆ ವಿರೂಪಾಕ್ಷ ಶಾಸ್ತ್ರಿಗಳು ಚಂದ್ರಧರಂಗೆ ನಾವು ವ್ರತ ಮಾಡ್ತಿರೋ ವಿಚಾರ ಹೇಗೆ ಗೊತ್ತು? ಅವ್ರು ಯಾಕೆ ನಮ್ಮ ವ್ರತನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ? ವಿಧಿ ಕಣೋ ಬಂಗಾರಿ. ಈ ವ್ರತದ ಬಗ್ಗೆ ನನಗೆ, ನಿನಗೆ, ಮೇಷ್ಟ್ರಮ್ಮಂಗೆ ಮಾತ್ರ ಗೊತ್ತಿರೋದು. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಆದರೆ ವಿಧಿ ಅವ್ರ ಕೈಲಿ ಹೀಗೆಲ್ಲ ಆಡಿಸ್ತಿದೆ. ವಿಧಿ ನಮ್ಮನ್ನು ಪರೀಕ್ಷೆ ಮಾಡ್ತಿದೆ, ಕೆರಳಿಸೋದಕ್ಕೆ ನೋಡ್ತಿದೆ. ಆದರೆ ನಾವು ಯಾವುದೇ ಕಾರಣಕ್ಕೂ ವಿಚಲಿತರಾಗಬಾರ್ದು, ವ್ರತನ ಮುರಿಬಾರ್ದು, ಗೊತ್ತಾಯ್ತಾ? ವಾಕ್ ಶುದ್ಧಿ ಮತ್ತು ಚಿತ್ತಶುದ್ಧಿ ವ್ರತ ಮುಂದಿನ ಸೂರ್ಯಾಸ್ತದವರೆಗೂ ಇರುತ್ತೆ. ಅಷ್ಟರಲ್ಲಿ ನಮಗೆ ಯಾವ ತಡೆಗಳು ಬೇಕಾದರೂ ಬರ್ಬೋದು. ಆದರೆ ನಾವು ಹುಷಾರಾಗಿರಬೇಕು.
ಏನಿದು ಕಡ್ಕಿ? ಯಾವ ಬೇರಿದು? ವಿರೂಪಾಕ್ಷ, ಔಷಧಿ ತಯಾರಿಸುವಾಗ ಬೇರಿನ ಹೆಸರು ಕೇಳಬಾರ್ದು. ಔಷಧಿಯ ಶಕ್ತಿ ಕ್ಷೀಣಿಸುತ್ತೆ. ಅಂದರೆ ಇದು ನಿನ್ನ ಹೊಸ ತಂತ್ರನ? ಹೌದು ವಿರೂಪಾಕ್ಷ, ಇದನ್ನು ಹೇಗಾದರೂ ಮಾಡಿ ಆ ಅಜ್ಜಾಜಿ ಕುಡಿಯೋ ಹಾಗೆ ಮಾಡು. ಅದು ಹೇಗೆ ಅವಳ ವ್ರತ ಪೂರ್ತಿ ಆಗುತ್ತೋ ನಾನು ನೋಡೇ ಬಿಡ್ತೇನೆ. ಇದರಿಂದ ಹೇಗೆ ವ್ರತಭಂಗ ಆಗುತ್ತೆ? ಹೌದು ವಿರೂಪಾಕ್ಷ, ಇದನ್ನು ಹೇಗಾದರೂ ಮಾಡಿ ಆ ಅಜ್ಜಾಜಿ ಕುಡಿಯೋ ಹಾಗೆ ಮಾಡು. ಅದು ಹೇಗೆ ಅವಳ ವ್ರತ ಪೂರ್ತಿ ಆಗುತ್ತೋ ನಾನು ನೋಡೇ ಬಿಡ್ತೇನೆ. ಇದನ್ನು ಕುಡಿದ್ರೆ ಹೆಣ್ತನದ ಸಹಜ ಆಸೆಗಳೆಲ್ಲ ಕೇಳುತ್ತೆ ವಿರೂಪಾಕ್ಷ. ಹೆಣ್ಣಿನ ಒಂದು ಆಸೆಗೆ ಇಡೀ ಮನೆಯನ್ನೇ ಮುರಿಯೋ ಶಕ್ತಿ ಇರುವಾಗ ಈ ವ್ರತ ಏನು ಮಹಾ. ಇದನ್ನ ಜಾಜಿ ಕುಡಿಸೋ ಹೊಣೆ ನದ್ದು. ಒಂದು ಸಾರ್ತಿ ಪ್ರಯತ್ನದಲ್ಲಿ ಸೋತಿದ್ಯಾ, ಬೇರೆ ಯಾರನ್ನಾದರೂ ಕಳಿಸೋದು ಒಳ್ಳೆಯದು ವಿರೂಪಾಕ್ಷ. ಯೋಚನೆ ಮಾಡಬೇಡಿ ಗುರುಗಳೇ, ಮುಗ್ದಿದ್ದು ಮೊದಲನೇ ದಿನ ಅಷ್ಟೇ. ಮೊದಲನೇ ವ್ರತ ಏನಲ್ವಲ್ಲ. ವಾಕ್ ಮತ್ತು ಚಿತ್ತಶುದ್ಧಿಯ ಈ ವ್ರತ 2 ಸೂರ್ಯಾಸ್ತಗಳವರೆಗೆ ಚಾಲ್ತಿಯಲ್ಲಿರುತ್ತೆ. ಇನ್ನೂ ನಮ್ಗೆ ಅವಕಾಶ ಇದೆ. ನಾವು ಅದರಲ್ಲಿ ಯಶಸ್ವಿಯಾಗೋಣ.
ಸೀರೆ ಬೇಕೇನ್ರಮ್ಮ ಸೀರೆ, ನಿಮ್ಮ ಅಂದನ ಹೆಚ್ಚೋ ಸೀರೆ, ಈ ಚಂದದ ಸೀರೆ. ಹಾ, ಬಳೆ ಅಂದ್ರೆ ಬಳೆ, ಬಣ್ಣದ ಬಳೆ. ಬನ್ರವ ಬನ್ನಿ, ತೊಡ್ಕೊಳ್ಳಿ, ಮೈ ತುಂಬಾ ಕಳೆ, ಪಡ್ಕೊಳ್ಳಿ 100 ವರ್ಷ ಮುತ್ತೈದೆ ತನ. ಹಾ ಬನ್ನಿ ಬನ್ನಿ, ಕೆಂಪಿನ ಬಳೆ, ಹಸಿರು ಬಳೆ, ಬನ್ನಿ ಬನ್ನಿ. ಮನೆ ಒಳಗೆ ಯಾರಿದ್ದೀರವ್ವ? ಹೊರಗ್ ಬಂದು ಒಂದ್ಸಲ ಈ ಚಂದದ ಸೀರೆನ ನೋಡ್ರವ್ವ. ಹಾ, ಈ ಚಂದದ ಬಳೆಗಳನ್ನು ನೋಡಿ. ನಮ್ದೇ ನಮ್ಗಿಲ್ಲಿ ಹಾಸ್ಕೊಂಡು ಒದ್ಕೊಳಿಸ್ತಿದೆ, ಇದ್ರಲ್ಲಿ ನಿಮ್ದು ಬೇರೆ. ಹೋಗ್ರಪ್ಪ ಮುಂದಕ್ಕೆ. ಸಿಟ್ಟ್ಯಾಕ್ ಮಾಡ್ಕೋತೀರಿ ತಾಯಿ? ಶುಕ್ರವಾರದ ದಿನ ಮನೆಗೆ ಬಂದಿರೋ ಬಳೆಯವ್ರನ್ನ ಸೀರೆಯವ್ರನ್ನ ಹಾಗೆ ಕಳಿಸ್ಬಾರ್ದು. ಎಲ್ಲಿ ಮನೆ ಮಹಾಲಕ್ಷ್ಮಿನ ಕರೀರಿ. ಹೇಳಿದ್ರೆ ಗೊತ್ತಾಗಲ್ವಾ? ಮುಂದಕ್ಕೆ ಹೋಗು ಮುಂದೆ. ನಿಮ್ಮ ಮುಖದಲ್ಲಿ ಯಾವುದೋ ಸಂಕಟ ಎತ್ ಕಾಣ್ತಾ ಇದೆ. ಮುತ್ತೈದರಿಗೆ ಶೋಭಿಸೋ ಈ ಸೀರೆ ಬಳೆಗಳನ್ನ ಒಂದ್ಸಲ ಕಣ್ತುಂಬ ನೋಡಿ ತಾಯಿ, ನಿಮ್ಮ ಮನಸ್ಸು ಹಗುರಾಗ್ಬೋದು. ಅಯ್ಯ ನಿನ್ ಮಕ್ಕೆ, ಒಂದ್ಸಲ ಹೇಳಿದ್ರೆ ಅರ್ಥವಾಗಲ್ವಾ? ಈಗ ನಾವು ಸೀರೆ ಉಟ್ಕೊಂಡು ಬಳೆ ತೊಟ್ಕೊಂಡು ಸಂಭ್ರಮ ಪಡೋ ಸ್ಥಿತಿಯಲ್ಲಿ ನಾವಿಲ್ಲ. ಮುಂದಕ್ಕೆ ಹೋಗಿ. ನಿಮಗ್ ಬೇಡ ಅಂದ್ರೆ ಬೇಡ ತಾಯಿ. ಮನೇಲಿ ಯಾರಾದ್ರೂ ಮುತ್ತೈದೆಯರು ಹೆಣ್ಮಕ್ಳಿಲ್ವಾ, ಅವ್ರನ್ನೇ ಕರೀರಿ, ಕೈ ತುಂಬಾ ಬಳೆ ತೊಡಿಸ್ತೀನಿ. ನಿಮ್ಗೆ ಎಷ್ಟು ಸಲ ಹೇಳಿದ್ರು ಅಷ್ಟೇ, ಅರ್ಥ ಆಗಲ್ವಾ? ಮುಂದಕ್ಕೆ ಹೋಗಿ. ಈಗ ಬಂದ್ರು ನೋಡಿ, ಲಕ್ಷ್ಮೀ ಕಡೆ ಇರೋ ಮುತ್ತೈದೆ. ಬನ್ನಿ ತಾಯಿ ಬನ್ನಿ, ತರಾವರಿ ಸೀರೆಗಳು ಬಳೆಗಳು ಎಲ್ಲ ತಂದಿದೀವಿ ನೋಡಿ. ಅಯ್ಯ, ನೀನೇನು ಹಂಗೆ ಬಾಯ್ ಬಿಟ್ಕೊಂಡು ನೋಡ್ತಿದ್ಯಾ? ಮೊದ್ಲು ಅವ್ರನ್ನ ಇಲ್ಲಿಂದ ತೊಲಗೋನು. ಇಲ್ಲಿ ಯಾರಿಗೂ ಇದರ ಅವಶ್ಯಕತೆ ಇಲ್ಲ. ಅಲ್ಲ, ಹೇಗೂ ಮನೆ ಮುಂದೆನೆ ಬಂದಿದ್ದಾರೆ, ಒಂದ್ಸಲ ನೋಡ್ಬೋದಿತ್ತೇನೋ. ಶುರುವಾಯ್ತಾ ನಿನ್ ವರಾತ? ಏನಾರ ಮಾಡ್ಕೊಂಡು ಹಾಳಾಗೋಗಿ. ಬನ್ನಿ ನೋಡೋಣ. ಹಾ ತಾಯಿ, 1 ನಿಮಿಷ. ಹೆಣ್ಮಕ್ಳಿಗೆ ಬಳೆ ಸೀರೆ ಅಂತ ಅಂದ್ರೆ ಪ್ರೀತಿ ಅಲ್ವಾ? ಮತ್ತಿನ್ಯಾರಾದ್ರೂ ಇದ್ರೆ ಕರೆದು ಬಿಡಿ. ಹೌದು ತಾಯಿ, ಕರೀರಿ, ಒಟ್ಟಿಗೆ ಸೀರೆಗಳನ್ನ ಬಳೆಗಳನ್ನ ತೋರಿಸ್ತೀವಿ. ಜಾಜಿ, ಜಾಜಿ, tum